ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಗಾಯ್ಸ್, ಇವತ್ತಿನ ವಿಡಿಯೋದ ಟಾಪಿಕ್ ಏನಂದರೆ 2025 ಇನ್ಶಾಟ್ ಆ್ಯಪಲ್ಲಿ ವಾಟರ್ ಮಾರ್ಕ್ ಹೇಗೆ ರಿಮೂವ್ ಮಾಡೋದು ಅಂತ. ಹಾಗಾದರೆ ಬನ್ನಿ ಗಾಯ್ಸ್, ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಗಾಯ್ಸ್, ಈಗ ನಾವು ಇನ್ಶಾಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ ಗಾಯ್ಸ್, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಅಂತ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನ್ಯೂ ಅನ್ನೋ ಒಂದು ಆಪ್ಷನ್ ಇದೆಯಲ್ವ ಗ್ರೀನ್ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಗ್ಯಾಲರಿ ಶೋ ಆಗುತ್ತೆ. ಗಾಯ್ಸ್, ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಗ್ರೀನ್ ಕಲರ್ ಬಟನ್ ಇದೆಯಲ್ವ ರೈಟ್ ಮಾರ್ಕ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಗಾಯ್ಸ್ ನೋಡಬಹುದು ಈ ಥರ ಇಂಟರ್ಫೇಸ್ ಶೋ ಆಗ್ತಾ ಇದೆ. ಓಕೆನಾ ಗಾಯ್ಸ್, ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಪಕ್ಕದಲ್ಲಿ ಇನ್ಶಾಟ್ ಅನ್ನೋ ಒಂದು ವಾಟರ್ ಮಾರ್ಕ್ ಇದೆಯಲ್ವಾ, ಅದು ನಮಗೆ ಬೇಡ. ಹಾಗಾಗಿ ಅದನ್ನ ರಿಮೂವ್ ಮಾಡಬೇಕು. ಓಕೆನಾ ಗಾಯ್ಸ್, ಇಲ್ಲಿ ಸಿಂಪ್ಲಿ ಇನ್ಶಾಟ್ ಅಂತ ಬರ್ದಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ 2 ಆಪ್ಷನ್ ತೋರಿಸುತ್ತೆ. ಓಕೆನಾ ಅದರಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ ಇಲ್ಲಿದೆಯಲ್ವಾ ಫ್ರೀ ರಿಮೂವ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಗಾಯ್ಸ್ ನಿಮಗೆ ಆ್ಯಡ್ಸ್ ಬಂದು ರನ್ ಆಗುತ್ತೆ. ಆ ಆ್ಯಡ್ನ ನೀವು ನೋಡಬೇಕು. ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಗಾಯ್ಸ್ ನಮಗೆ ಆ್ಯಡ್ ಬಂದು ರನ್ ಆಗುತ್ತೆ. ಆ ಆ್ಯಡ್ನ ನೋಡಿದ ಮೇಲೇ ನಮಗೆ ವಾಟರ್ ಮಾರ್ಕ್ ರಿಮೂವ್ ಆಗೋದು. ಓಕೆನಾ ಗಾಯ್ಸ್, ನೀವಿಲ್ಲಿ ನೋಡಬಹುದು ನಮ್ಮ ವಿಡಿಯೋದ ವಾಟರ್ ಮಾರ್ಕ್ ಬಂದ್ಬಿಟ್ಟು ರಿಮೂವ್ ಆಗಿದೆ. ಓಕೆನಾ ಗಾಯ್ಸ್, ಈಗ ನಿಮಗೆ ಗೊತ್ತಾಯ್ತಲ್ಲ ಹೇಗೆ ಇನ್ಶಾಟ್ ಆ್ಯಪಲ್ಲಿ ಇನ್ಶಾಟ್ ಅನ್ನೋ ವಾಟರ್ ಮಾರ್ಕ್ ರಿಮೂವ್ ಮಾಡೋದು ಅಂತ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.